ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇದು ನೋಡಿ ಎಕ್ಸೋರಾ ಗಿಡ. ಇದರಲ್ಲಿ ಹೂ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಗುಚ್ಛಗೆ ತುಂಬ ಚೆನ್ನಾಗಾಗಿದೆ. ಇದು ನೋಡಿ, ಹೂ ಅರಳಿದ ಮೇಲೆ ತುಂಬ ಚೆನ್ನಾಗಾಗಿತ್ತು. ಈಗ ಇದೊಂದು ಬಾಡೋಗಿದೆ, ಇದನ್ನು ಕಟ್ ಮಾಡಿ ತೆಗಿತೀನಿ ನಾನಿವತ್ತು. ಸೇವಂತಿಗೆ ಹೂವು ಯಾವ್ಯಾವ್ದು ಬಾಡಿದೆಯಲ್ಲ ಅದನ್ನೆಲ್ಲ ತಕ್ಕೋತೀನಿ. ಹಾಗೆ ಒಂದು ನಿಂಬೆಕಾಯಿ ಆಗಿದೆ. ಈ ಸರಿ ಸ್ವಲ್ಪ ದೊಡ್ಡ ಸೈಜಲ್ಲಿ ತುಂಬ ಚೆನ್ನಾಗಾಗಿದೆ. ಇಲ್ಲಿ ಕಾಣ್ತಾ ಇದೆ ಅನ್ಕೊತೀನಿ. ಇಲ್ಲಿದೆ ನೋಡಿ, ಹಣ್ಣಾಗಿದೆ. ಇದು ತುಂಬ ಚೆನ್ನಾಗಾಗಿದೆ ಹಣ್ಣು. ಇನ್ನೂ ಚಿಕ್ಕ ಚಿಕ್ಕ ಕಾಯಿಗಳಿದೆ, ಇನ್ನೊಂದು ಸ್ವಲ್ಪ ದೊಡ್ಡದಾಗಬೇಕು. ಇಲ್ಲೆಲ್ಲ ಇದೆ ನೋಡಿ, ಇಲ್ಲೂ ಇದೆ. ಇದೆಲ್ಲ ಬರೋದಕ್ಕೆ ಇನ್ನೂ ಒಂದು ಸ್ವಲ್ಪ ಟೈಮ್ ಬೇಕು. ಅಲ್ಲೊಂದಿದೆ, ಇನ್ನೂ ಒಂದು 15 ದಿನ ಬೇಕು ಕೆಲವೊಂದು ಹಣ್ಣು ಬರೋದಕ್ಕೆ. ಈ ಥರ ಯಾವಾಗಾದರೂ ಒಂದು ಸಿಕ್ಕರೂ ಸಾಕು. ಮನೆಯಲ್ಲಿ ಬೆಳೆದಿರೋದು ತುಂಬಾ ಖುಷಿ ಇರುತ್ತೆ. ನೋಡಿ, ಇಲ್ಲೊಂದಿದೆ. ಇವತ್ತು ಇನ್ನೂ ಗಿಡಗಳಿಗೆ ನೀರು ಹಾಕಿಲ್ಲ, ನೀರು ಹಾಕ್ಕೋಬೇಕು. ಫಸ್ಟು ಎಲ್ಲ ಗಿಡಗಳಿಗೆ ನೀರು ಹಾಕ್ಕೋತೀನಿ. ಹಾಗೆ ನೋಡಿ, ಚೆನ್ನಾಗಿ ಗ್ರೋ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ದೊಡ್ಡದಾಗಬೇಕು. ದೊಡ್ಡದಾದ್ಮೇಲೆ ಇದು ಪಿಂಚಿಂಗ್ ಮಾಡಬೇಕು. ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆವಾಗ ಟಿಸ್ಲು ಹೊಡೆದು ಬ್ರಾಂಚಸ್ ಜಾಸ್ತಿ ಬರ್ತಾ ಹೋಗುತ್ತೆ. ಈಗ ನಾನು ಸದ್ಯಕ್ಕೆ ಫಸ್ಟು ಎಲ್ಲ ಗಿಡಗಳಿಗೂ ನೀರು ಹಾಕ್ಕೋಬೇಕು. ಫ್ರೆಂಡ್ಸ್ ನೋಡಿ, ಈ ಒಂದು ಗಿಡಕ್ಕೆ ಇದು ನೋಡಿ, ಮಂಗ ಬಂದು ಕಡಿದು ತಿಂದು ಹಾಕೋಗಿದೆ. ಇದರಲ್ಲೇ ಉಳ್ಕೊಂಡಿದೆ. ಇದು ಈ ರೀತಿಯಾಗಿ ಮಾಡಿದೆ. ಈ ಒಂದು ಗಿಡಕ್ಕೆ ಒಂದು ಸ್ವಲ್ಪ ಇವತ್ತು ಕಿಚನ್ ವೇಸ್ಟ್ ಎಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಮೊಗ್ಗೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಾಯಿ ಕೂಡ ಇತ್ತು ಒಂದು 4 ನೋಡಿ, ಅಲ್ಲಲ್ಲಿ ತಿಂದು ಬಿಸಾಕಿದೆ. ನಾನಿಲ್ಲಿ ಕಿಚನ್ ವೇಸ್ಟ್ ತೊಗೊಂಡು ಬಂದಿದ್ದೀನಿ. ಮನೆಯಲ್ಲೇ ನಾವು ಏನು ಬಳಸಿರ್ತೀವಲ್ಲ ಅದ್ರ ಸಿಪ್ಪೆ ಎಲ್ಲ ಉಳ್ಕೊಂಡಿರುತ್ತೆ. ಟೀ ಪೌಡ್ರ್ ಇದೆ. ಇದು ಎಲ್ಲನೂ ನಾನಿವತ್ತು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಾನು ಡೈಲಿ ಒಂದು ಸ್ವಲ್ಪ ತೊಗೊಂಡು ಬಂದು ಈ ರೀತಿಯಾಗಿ ಯಾವ ಪಾಟ್ ಅಲ್ಲಿ ಜಾಗ ಇದೆಯಲ್ಲ ಅದಕ್ಕೆ ನಾನು ಇದನ್ನು ಹಾಕ್ತಾ ಇರ್ತೀನಿ. ಇದನ್ನು ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಾನು ಇದಕ್ಕೆ ಜಾಸ್ತಿ ಅದನ್ನೇ ಹಾಕಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ನೋಡಿ ಮೊಗ್ಗೆಷ್ಟು ಬಂದಿದೆ ಅಂತ. ಮಣ್ಣು ಆದಷ್ಟು ಕಡಿಮೆ ಇರುತ್ತೆ ನನ್ನ ಪಾಟಲ್ಲಿ, ಈ ಥರದ್ದು ಜಾಸ್ತಿ ಇರುತ್ತೆ. ಇದನ್ನ ಹಾಕಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೋತೀನಿ. ನೋಡಿ, ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕೊಂಬಿಡ್ತೀನಿ ನಾನು. ಈ ಥರ ಮಾಡೋದ್ರಿಂದ ನಾವು ಗೊಬ್ಬರನ ಹೊರಗಡೆಯಿಂದ ಕೊಂಡ್ಕೊಳ್ಳೋ ಅವಶ್ಯಕತೆ ಬೀಳೋದಿಲ್ಲ. ಆಮೇಲೆ ನಮಗೆ ಕಾಯಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸಿಗುತ್ತೆ. ಈ ಬದನೆಕಾಯಿ ಅಂತೂ ತುಂಬಾ ಸಿಗುತ್ತೆ ಫ್ರೆಂಡ್ಸ್. ಇದರಲ್ಲಿ ನೋಡಿ ಎಷ್ಟಾಗಿದೆ ಅಂತ. ನೀವು ಇಲ್ಲೇ ಮೊಗ್ಗೆಲ್ಲ ನೋಡ್ತಾ ಇದ್ದೀರಾ. ಇದು ನೋಡಿ, ಈ ಹೂಗಳೆಲ್ಲ ಬಾಡೋಗಿದೆಯಲ್ಲ ಅದನ್ನು ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ರೀತಿ ಬಾಡಿರುವಂಥ ಹೂಗಳು ಈ ಥರ ಏನಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಬೇಕು. ಅಂದರೆ ಅದು ಮತ್ತೆ ಸೈಡಿಗೆ ಒಂಚೂರು ಬೆಳ್ಕೊಳುತ್ತೆ. ಅದಕ್ಕೋಸ್ಕರ ನೋಡಿ, ಮತ್ತು ಅದಕ್ಕೆ ಎನರ್ಜಿ ಬೇಕು. ಇಲ್ಲಾಂದರೆ ಏನಾಗುತ್ತೆ, ಇದು ಒಣಗೋದ್ರಲ್ಲೇ ಅದರ ಎನರ್ಜಿ ವೇಸ್ಟ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿ ಚಿಗುರೊಡೆಯುತ್ತೆ ಈಗ ನಾವು ಕಟ್ ಮಾಡಿದ್ರೆ. ನೋಡಿ, ಇಲ್ಲಾಂದರೆ ಗಿಡ ಕೂಡ ಚೆನ್ನಾಗಿ ಕಾಣಲ್ಲ ನೋಡೋದಕ್ಕೆ. ಅದಕ್ಕೋಸ್ಕರ ಆದಷ್ಟು ಏನಂದರೆ ಕೆಲವೊಂದು ಗಿಡಗಳಿಗೆ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳನ್ನೇ ಯೂಸ್ ಮಾಡಬೇಕು. ಆರ್ಗ್ಯಾನಿಕ್ ಫರ್ಟಿಲೈಸರ್ ಯೂಸ್ ಮಾಡಿದಷ್ಟು ತುಂಬ ಒಳ್ಳೆಯದು. ಇವು ನೋಡಿ, ಎಲ್ಲ ರೀಪಾಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ನಾನೀಗಾಗಲೇ ತುಂಬ ಫರ್ಟಿಲೈಸರ್ ವಿಡಿಯೋಗಳನ್ನು ಹಾಕಿದ್ದೀನಿ. ಯಾರು ನೋಡಿಲ್ಲ ಅಂದರೆ ನೋಡಿ. ಆರ್ಗ್ಯಾನಿಕ್ಕಾಗಿ ನಾವು ಗಾರ್ಡನಿಂಗ್ನ ಸ್ಟಾರ್ಟ್ ಮಾಡಬಹುದು. ಹಾಗೆ ಇದು ನಾನು ಮಧುಕಾಮಿನಿ ಗಿಡ ತೊಗೊಂಡು ಬಂದಿದ್ನಲ್ಲ ಬೆಂಗಳೂರಿಂದ, ಅದರಲ್ಲಿ ನೋಡಿ ಮೊಗ್ಗು ಶುರುವಾಗಿದೆ. ಈಗ ಅಲ್ಲಲ್ಲಿ ಶುರುವಾಗಿದೆ, ಇಲ್ಲೂ ಕೂಡ ಆಗಿದೆ, ಇಲ್ಲೂ ಕೂಡ ಆಗಿದೆ.
ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.